ಸ್ಯಾಂಡಲ್ವುಡ್ನ ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯದ 45 ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಅರ್ಜುನ್ ಜನ್ಯ ಚೊಚ್ಚಲ ನಿರ್ದೇಶನದ 45 ಸಿನಿಮಾದ ಟೀಸರ್ ಯುಗಾದಿ ಹಬ್ಬದಂದು ಬಿಡುಗಡೆಯಾಗಿದೆ. ಅರ್ಜುನ್ ಜನ್ಯ ನಿರ್ದೇಶನದ 45 ಸಿನಿಮಾದಲ್ಲಿ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್, ರಿಯಲ್ ಸ್ಟಾರ್ ಉಪೇಂದ್ರ, ರಾಜ್ಬಿ ಶೆಟ್ಟಿ ನಟಿಸಿದ್ದಾರೆ. ಸದ್ಯ ರಿಲೀಸ್ ಆಗಿರುವ ಟೀಸರ್ ಅಭಿಮಾನಿಗಳ ಮನಗೆದ್ದಿದೆ. ಶಿವಣ್ಣನ ಲುಕ್, ಉಪ್ಪಿಯ ಕದರ್ ಡೈಲಾಗ್, ರಾಜ್ಬಿ ಶೆಟ್ಟಿಯ ಆಕ್ಷನ್ಗೆ ಅಭಿಮಾನಿಗಳು ಮನಸೋತಿದ್ದಾರೆ. ಮೊದಲ ಬಾರಿ ಆಕ್ಷನ್ ಕಟ್ಟಿ ಹೇಳುತ್ತಿರುವ ಅರ್ಜುನ್ ಜನ್ಯ ಹೊಸ ಪ್ರಪಂಚವನ್ನೇ ಕಟ್ಟಿಕೊಟ್ಟಿದ್ದಾರೆ. ಶಿವಣ್ಣ, ಉಪ್ಪಿ, ರಾಜ್ಬಿ ಶೆಟ್ಟಿ ಪಾತ್ರಗಳು, ಲುಕ್, ಡೈಲಾಗ್ಸ್, ಚಿತ್ರ ವಿಚಿತ್ರ ಜೀವಿಗಳು ತೆರೆ ಮೇಲೆ ಬಂದು ಕಿಕ್ ಕೊಡ್ತಿದೆ. ಮೊದಲ ನೋಟದಲ್ಲಿ ಟೀಸರ್ ಹಿಟ್ ಆಗಿದೆ. ಕನ್ನಡದಲ್ಲಿ ಇಂತಹದ್ದೊಂದು ಪ್ರಯತ್ನ ಮಾಡುತ್ತಿರುವುದಕ್ಕೆ ಸಿನಿ ರಸಿಕರು ಫಿದಾಗಿದ್ದಾರೆ. ಮೊದಲಿಗೆ ಟೀಸರ್ನಲ್ಲಿ ಹಿನ್ನೆಲೆ ಧ್ವನಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಟೀಸರ್ ಉದ್ದಕ್ಕೂ ಶಿವಣ್ಣ ಮಾಸ್ ಡೈಲಾಗ್, ಓಂ ಸಿನಿಮಾದ ಮ್ಯೂಸಿಕ್ಗೆ ಕೊಟ್ಟ ಹೊಸ ಟಚ್ ನೋಡಿ ಫ್ಯಾನ್ಸ್ ಥ್ರಿಲ್ ಆಗಿದ್ದಾರೆ. ಮನುಷ್ಯ ಸತ್ತ ಮೇಲೆ ತೋರಿಸೋ ಪ್ರೀತಿನ ಅವನು ಬದುಕಿದ್ದಾಗಲೇ ತೋರಿಸಿ ಎನ್ನೋ ಡೈಲಾಗ್ ಸಖತ್ ಕಿಕ್ ಕೊಡುವಂತಿದೆ. ಓಂ ಸಿನಿಮಾದಲ್ಲಿ ಡೈರೆಕ್ಟರ್ ನಾನೇ, ಅದರಲ್ಲಿ ಹೀರೋ ನಾನು ಅಂತ ಶಿವಣ್ಣ ಅಬ್ಬರಿಸಿದ್ದಾರೆ. ಅದರಲ್ಲೂ ಕೊನೆಯ ಸೀನ್ನಲ್ಲಿ ಉಪ್ಪಿ ಹಾಗೂ ಶ್ವಾನದ ಸೀನ್ ನೋಡಿ ರಿಯಲ್ ಸ್ಟಾರ್ ಫ್ಯಾನ್ಸ್ ಬೆಚ್ಚಿಬಿದ್ದಿದ್ದಾರೆ. ಒಟ್ಟಾರೆಯಾಗಿ ಟೀಸರ್ ಈ ರೇಂಜಲ್ಲಿ ಇರುವಾಗ ಇನ್ನು ಸಿನಿಮಾ ಹೇಗಿರಬಹುದು ಅಂತ ಕಮೆಂಟ್ ಮಾಡುತ್ತಿದ್ದಾರೆ. ಕಥೆಯ ಬಗ್ಗೆ ಹೆಚ್ಚು ರಿವೀಲ್ ಮಾಡದೆ ಸಣ್ಣ ಪಂಚಿಂಗ್ ಡೈಲಾಗ್ ಜೊತೆ ಟೀಸರ್ ಕಟ್ ಮಾಡಲಾಗಿದೆ. ಒಳ್ಳೆಯದು ಹಾಗೂ ಕೆಟ್ಟದರ ನಡುವಿನ ಸಂಘರ್ಷದ ಕತೆ ಅನ್ನೋದು ಮಾತ್ರ ಗೊತ್ತಾಗುತ್ತಿದೆ. ಕೊನೆಯ ಸೀನ್ನಲ್ಲಿ ನಾಯಿಯ ಮುಂದೆ ಉಪ್ಪಿ ಕೂತು ಅದರಂತೆ ವರ್ತಿಸುವ ಪ್ರೇಮ್ ಮಜವಾಗಿದೆ. ಇನ್ನು ಶಿವಣ್ಣ ಹಾಗೂ ಉಪ್ಪಿ ಎದುರು ಬದಲಾಗಿ ಓಂ ಚಿತ್ರದ ಹಿನ್ನೆಲೆಯಲ್ಲಿ ಕೊಡುವ ಕೌಂಟರ್ ಅಭಿಮಾನಿಗಳ ಮನಗೆದ್ದಿದೆ. ಕೆನಡಾದಲ್ಲಿ ಚಿತ್ರದ ಸಿಜಿ ವರ್ಕ್ ಮಾಡಲಾಗಿದೆ. ದೊಡ್ಡ ಬಾವಲಿ ಸೇರಿದಂತೆ ಚಿತ್ರ ವಿಚಿತ್ರ ಜೀವಿಗಳನ್ನ ಗ್ರಾಫಿಕ್ಸ್ ನಲ್ಲಿ ತೋರಿಸಲಾಗಿದೆ. ಯಾವುದೋ ಹಾಲಿವುಡ್ ಫ್ಯಾಂಟಸಿ ಸಿನಿಮಾ ನೋಡುವ ಅನುಭವ ಕೊಡುತ್ತಿದೆ. 45 ಚಿತ್ರದಲ್ಲಿ ಶಿವಣ್ಣ, ಉಪೇಂದ್ರ ಹಾಗೂ ರಾಜ್ಬಿ ಶೆಟ್ಟಿ ಮಾತ್ರವಲ್ಲ, ಜಗಪತಿ ಬಾಬು, ಜಿಸ್ಸು ಸೇನ್ಗುಪ್ತ್, ರವಿ ಮಾರಿಯಾ, ಕೌಸ್ತುಭ ಮಣಿ ಸೇರಿ ದೊಡ್ಡ ಕಲಾವಿದರ ದಂಡೇ ಇದೆ. ಆಗಸ್ಟ್ 15ಕ್ಕೆ ವಿಶ್ವದಾದ್ಯಂತ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಈ ಸಿನಿಮಾ ಬಿಡುಗಡೆ ಆಗ್ತಿದೆ. ವಾಮನ 2025ರ ಬಹು ನಿರೀಕ್ಷಿತ ಚಿತ್ರಗಳಲ್ಲಿ ಒಂದು. ಧನ್ವೀರ್ ನಾಯಕ ನಟನಾಗಿ ಅಭಿನಯಿಸಿರುವ ಈ ಚಿತ್ರದ ಟ್ರೈಲರ್ ಅನ್ನ ಇಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅನಾವರಣಗೊಳಿಸಿದ್ದಾರೆ. ಈ ಮೂಲಕ ತಮ್ಮ ಆಪ್ತ ಗೆಳೆಯ ಧನ್ವೀರ್ಗೆ ಸಾಥ್ ಕೊಟ್ಟಿದ್ದಾರೆ. ಚೇತನ್ ಗೌಡ ಅವರ ನಿರ್ಮಾಣದಲ್ಲಿ ಮೂಡಿ ಬರುತ್ತಿರುವ ಈ ಸಿನಿಮಾಗೆ ಎಸ್ ಶಂಕರ್ ರಾಮನ್ ನಿರ್ದೇಶನ ಮಾಡಿದ್ದಾರೆ. ಧನ್ವೀರ್ಗೆ ಜೊತೆಯಾಗಿ ರೀಶ್ಮಾ ನಾಣಯ್ಯ ನಟಿಸಿದ್ದಾರೆ. ಈಗ ಈ ಚಿತ್ರದ ಟ್ರೈಲರ್ ಅನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಿಡುಗಡೆ ಮಾಡಿದ್ದಾರೆ. ಇನ್ನು ವಾಮನ ಟ್ರೈಲರ್ ನಲ್ಲಿ ಧನ್ವೀರ್ ಅಬ್ಬರಿಸಿದ್ದಾರೆ. ಫೈಟಿಂಗ್ ಸೀನ್ ಜೊತೆ ಸೆಂಟಿಮೆಂಟ್ ಕೂಡ ಇದೆ. ನಟಿ ತಾರಾ ಅವರ ನಟನೆಗೂ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಈ ಹಿಂದೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ವಾಮನ ಚಿತ್ರದ ಹಾಡನ್ನ ರಿಲೀಸ್ ಮಾಡಿದ್ದರು. ಈಗ ದರ್ಶನ್ ಕಡೆಯಿಂದ ಟ್ರೈಲರ್ ಲಾಂಚ್ ಆಗಿದೆ. ಸಂಜೆ ಟ್ರೈಲರ್ ರಿಲೀಸ್ ಹಿನ್ನೆಲೆ ಮಧ್ಯಾಹ್ನದಿಂದಲೇ ಅಭಿಮಾನಿಗಳ ಸಂಭ್ರಮಾಚರಣೆ ಶುರುವಾಗಿದೆ. ಉಳಿದಂತೆ ಸಂಪತ್ ರಾಜ್, ಅಚ್ಯುತ್ ಕುಮಾರ್, ತಾರಾ, ಅವಿನಾಶ್, ಆದಿತ್ಯ ಮೆನನ್ ಸೇರಿದಂತೆ ಹಲವರು ಪೋಷಕ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಚಿತ್ರಕ್ಕೆ ಅಜಿನೀಶ್ ಲೋಕನಾಥ್ ಸಂಗೀತ ನಿರ್ದೇಶನ ಮಾಡಿದ್ದು, ಮೆಹನ್ ಸಿಂಹ ಛಾಯಾಗ್ರಹಣ ಮಾಡಿದ್ದಾರೆ. ಚೇತನ್ ಗೌಡ ವಾಮನ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ಸದ್ಯ ಈ ಸಿನಿಮಾ ಏಪ್ರಿಲ್ 10ರಂದು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಲಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.